ಮಧ್ಯಪ್ರಾಚ್ಯ ದೇಶಗಳ ಸಂಘರ್ಷ ಮೂರನೇ ಮಹಾಯುದ್ಧಕ್ಕೆ ನಾಂದಿ ಹಾಡುವ ಭೀತಿ ಜಗತ್ತಿನೆಲ್ಲೆಡೆ ಎದುರಾಗಿತ್ತು. ಇಸ್ರೇಲ್ ಇರಾನ್ ವಾರ್ಗೆ ದೊಡ್ಡಣ್ಣ ಅಮೆರಿಕ ಎಂಟ್ರಿ ಆದಾಗಂತೂ ಮೂರನೇ ಮಹಾಯುದ್ಧದ ಭೀತಿ ಸಾಕಷ್ಟು ಹೆಚ್ಚಾಯಿತು. ಆದರೆ 12 ದಿನಗಳ ಕಾಲ ಬಡಿದಾಡಿದ ಯುದ್ಧ ಭೂಮಿಯನ್ನ ಇಸ್ರೇಲ್, ಇರಾನ್ ಮತ್ತು ಅಮೆರಿಕ ಇದೀಗ ಖಾಲಿ ಮಾಡಿವೆ. ಕ್ಷಿಪಣಿಗಳು, ಬಾಂಬ್ಗಳು, ಯುದ್ಧ ವಿಮಾನಗಳ ಅಬ್ಬರ ನೋಡ್ತಾ ಇದ್ದ ಯುದ್ಧ ಭೂಮಿ ಸದ್ಯಕ್ಕೆ ಶಾಂತವಾಗಿದೆ. ಇದು ಚಿಕ್ಕ ವಿರಾಮ ಮಾತ್ರ. ಇದು ಯಾವಾಗ ಬೇಕಾಗಿದ್ರೂ ದೊಡ್ಡದಾಗಿ ಬೆಂಕಿ ಹೊತ್ತಿಕೊಳ್ಳಬಹುದು. ಆದರೆ ಈಗ ರಣರಂಗವನ್ನ ತೊರೆದಿರುವ 3 ರಾಷ್ಟ್ರಗಳು ತಮ್ಮ ಸೋಲಿನ ಗೆಲುವಿನ ಲೆಕ್ಕಾಚಾರವನ್ನ ಹಾಕ್ತಾ ಇವೆ. ಹಾಗಿದ್ರೆ ಈ 3 ದೇಶಗಳಲ್ಲಿ ಯುದ್ಧದಿಂದ ಯಾರಿಗೆ ಲಾಭವಾಗಿದೆ, ಯಾರಿಗೆ ನಷ್ಟವಾಗಿದೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಮಧ್ಯಪ್ರಾಚ್ಯ ಸಂಘರ್ಷ ಜಾಗತಿಕ ಯುದ್ಧದ ಭೀತಿಯನ್ನ ಹುಟ್ಟುಹಾಕಿತ್ತು. ಅದರಲ್ಲೂ ಅಮೆರಿಕವು ಆಪರೇಷನ್ ಮಿಡ್ನೈಟ್ ಹ್ಯಾಮರ್ಗೆ ಕೈ ಜೋಡಿಸುವ ಮೂಲಕ ದ್ವಿಪಕ್ಷೀಯ ಯುದ್ಧ ಬಹುಪಕ್ಷೀಯ ಯುದ್ಧವನ್ನಾಗಿ ಪರಿವರ್ತಿಸುವ ಸಾಧ್ಯತೆ ದಟ್ಟವಾಗಿತ್ತು. ಆದರೆ ಅಂತಿಮವಾಗಿ ಈ ತ್ರಿಕೋನ ಸ್ಪರ್ಧೆಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದ್ದು ಮಧ್ಯಪ್ರಾಚ್ಯದಲ್ಲಿ ಬಾಂಬ್ ಸದ್ದು ಕಮ್ಮಿಯಾಗಿದೆ. ಇಲ್ಲಿ ಯುದ್ಧಕ್ಕೆ ಬ್ರೇಕ್ ಬಿದ್ದಿದೆ ಹೊರತು ಯುದ್ಧವನ್ನು ನಿಲ್ಲಿಸಿಲ್ಲ. ಕದನ ವಿರಾಮ ಘೋಷಣೆ ಆಗ್ತಾ ಇದ್ದಂತೆ ಇರಾನ್ ಮತ್ತು ಇಸ್ರೇಲ್ ಹಾಗೂ ಅಮೆರಿಕ ನಡುವೆ ಹೊಸದೊಂದು ಯುದ್ಧ ಶುರುವಾಗಿದೆ. ಈ 3 ದೇಶಗಳ ನಡುವೆ ಗೆಲುವಿನ ಕ್ರೆಡಿಟ್ ವಾರ್ ಆರಂಭವಾಗಿದೆ. ಹಾಗಿದ್ರೆ ನಿಜಕ್ಕೂ 12 ದಿನಗಳ ಈ ಯುದ್ಧದಲ್ಲಿ ಯಾರು ಗೆದ್ರು, ಯಾರು ಸೋತರು, ಯಾರಿಗೆ ಹೆಚ್ಚು ನಷ್ಟವಾಗಿದೆ, ಬನ್ನಿ ನೋಡ್ತಾ ಹೋಗೋಣ. ದಾಳಿ ಮಾಡಿ ಯುದ್ಧ ನಿಲ್ಲಿಸಿದ್ದೇನೆ ಎನ್ನುತ್ತಿದೆ ಅಮೆರಿಕ. ಇಸ್ರೇಲ್ ಇರಾನ್ ಸಂಘರ್ಷ ನಿಲ್ಲಿಸುವಂತೆ ದೂರದಿಂದಲೇ ಹೇಳ್ತಾ ಇದ್ದ ಅಮೆರಿಕ ಜೂನ್ 22ರಂದು ತನ್ನ B-2 ಬಾಂಬರ್ಗಳನ್ನು ಇರಾನ್ಗೆ ನುಗ್ಗಿಸಿ ಅದರ 3 ಪ್ರಮುಖ ಪರಮಾಣು ಸ್ಥಾವರಗಳನ್ನು ನಾಶಗೊಳಿಸಿತು. ಇರಾನ್ನ ಪರಮಾಣು ಬಾಂಬ್ ಕಾರ್ಯವನ್ನು ಅಮೆರಿಕ ವಿರೋಧಿಸುತ್ತಾ ಬರ್ತಾ ಇತ್ತು. ಈ ದಾಳಿಯಿಂದ ಇರಾನ್ ಪರಮಾಣು ಯೋಜನೆಗಳಿಗೆ ಭಾರೀ ಪೆಟ್ಟು ಬಿದ್ದಿದೆ ಎಂದು ಅಮೆರಿಕ ಜಂಬ ಕೊಚ್ಚಿಕೊಳ್ಳಬಹುದು. ಆದರೆ ಅಮೆರಿಕವನ್ನ ಶಾಶ್ವತ ಯುದ್ಧಗಳತ್ತ ಕೊಂಡೊಯ್ಯುವುದಿಲ್ಲ ಎಂದು ಭರವಸೆ ನೀಡುವ ಮೂಲಕ ಅಧಿಕಾರ ಪಡೆದ ಟ್ರಂಪ್ ತಾವು ಕೊಟ್ಟ ಮಾತನ್ನ ಮರೆಯುವಂತಿಲ್ಲ. ಹೀಗಾಗಿ ಇಸ್ರೇಲ್ ಇರಾನ್ ಸಂಘರ್ಷ ಕೊನೆಗೊಳ್ಳುವುದು ಎಲ್ಲರಿಗಿಂತ ಹೆಚ್ಚಾಗಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಮುಖ್ಯವಾಗಿತ್ತು. ಆದರೆ ಇಸ್ರೇಲ್ಗೆ ಬೆಂಬಲ ನೀಡಬೇಕಾದ ಅನಿವಾರ್ಯತೆಗೆ ಸಿಲುಕಿದ್ದ ಡೊನಾಲ್ಡ್ ಟ್ರಂಪ್ ಇರಾನ್ನ ಪರಮಾಣು ಸ್ಥಾವರಗಳ ಮೇಲೆ ದಾಳಿ ಮಾಡಿ ಇಸ್ರೇಲ್ ಅನ್ನು ಸಮಾಧಾನ ಪಡಿಸಿದ್ದಾರೆ. ಜೊತೆಗೆ ಈ ದಾಳಿಯಿಂದಲೇ ಇರಾನ್ ಕದನ ವಿರಾಮಕ್ಕೆ ಒಪ್ಪಿದೆ ಎಂದು ಪ್ರತಿಪಾದಿಸುವಲ್ಲಿ ಯಶಸ್ವಿಯಾಗಿದೆ ಅಮೆರಿಕ. ಇಲ್ಲಿ ಆದಷ್ಟು ಬೇಗ ಯುದ್ಧ ಮುಗಿಸಿದ ಕ್ರೆಡಿಟ್ ಅನ್ನ ಪಡೆಯಲು ಡೊನಾಲ್ಡ್ ಟ್ರಂಪ್ ಪ್ರಯತ್ನ ಪಡ್ತಾ ಇದ್ದಾರೆ ಅಂತಾನೆ ಹೇಳಬಹುದು. ಇರಾನ್ಗೆ ತಕ್ಕ ಪಾಠ ಕಲಿಸಿದ್ದೇನೆ ಎನ್ನುತ್ತಿದೆ ಇಸ್ರೇಲ್. ಇರಾನ್ ಪರಮಾಣು ಮತ್ತು ಮಿಲಿಟರಿ ಗುರಿಗಳನ್ನು ಹೊಡೆಯುವಲ್ಲಿ ಯಶಸ್ವಿಯಾಗಿರುವುದಾಗಿ ಇಸ್ರೇಲ್ ಜಂಬ ಕೊಚ್ಚಿಕೊಳ್ತಿದೆ. ಅಂದರೆ ಅಮೆರಿಕದ ಮುಂಚೆ ಇಸ್ರೇಲ್ ಕೂಡ ಇರಾನ್ ಮೇಲೆ ದಾಳಿ ಮಾಡಿತು. ಅಲ್ಲಿಂದನೇ ಯುದ್ಧ ಶುರುವಾಯಿತು. ಈ 12 ದಿನಗಳ ಯುದ್ಧದಲ್ಲಿ ಇರಾನ್ನ ಹಲವು ಉನ್ನತ ಮಿಲಿಟರಿ ಕಮಾಂಡರ್ಗಳನ್ನು ಹತ್ಯೆ ಮಾಡುವಲ್ಲಿ ಇಸ್ರೇಲ್ ಯಶಸ್ವಿಯಾಗಿರುವುದಂತೂ ಸುಳ್ಳಲ್ಲ. ಬ್ರಿಗೇಡಿಯರ್ ಅಲಿ ಶದ್ಮಾನಿ, ಮೇಜರ್ ಜನರಲ್ ಹುಸೇನ್ ಸಲಾಮಿಯಂಥ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ನ ಪ್ರಮುಖ ಮಿಲಿಟರಿ ನಾಯಕರನ್ನು ಇಸ್ರೇಲ್ ಹತ್ಯೆ ಮಾಡಿದೆ. ಇದರ ಕ್ರೆಡಿಟ್ ಅನ್ನು ಖಂಡಿತವಾಗಿಯೂ ಇಸ್ರೇಲ್ ಪಡೆಯಲಿದೆ. ಅಮೆರಿಕವು ಸಂಘರ್ಷವನ್ನ ಇರಾನ್ ವರ್ಸಸ್ ಇಸ್ರೇಲ್ ಎಂದು ಬಿಂಬಿಸಲು ಪ್ರಯತ್ನಿಸುತ್ತಿತ್ತು. ಇದಕ್ಕೆ ಪೂರಕವಾಗಿ ಡೊನಾಲ್ಡ್ ಟ್ರಂಪ್ ಆಡಳಿತ ಕೂಡ ಹೇಳಿಕೆಗಳನ್ನು ನೀಡ್ತಾ ಇತ್ತು. ಆದರೆ ಇಸ್ರೇಲ್ ಮಾಡಿದ ಹಠದಿಂದಾಗಿ ಒಲ್ಲದ ಮನಸ್ಸಿನಿಂದಲೇ ಅಮೆರಿಕ ಈ ಸಂಘರ್ಷದಲ್ಲಿ ನೇರವಾಗಿ ಭಾಗಿಯಾಗಬೇಕಾಯಿತು. ಅಮೆರಿಕ ನನ್ನ ಪರವಾಗಿ ಯುದ್ಧ ಮಾಡುತ್ತೆ ಅನ್ನೋದನ್ನ ಇಡೀ ಜಗತ್ತಿಗೆ ಇಸ್ರೇಲ್ ಒಂದು ಸಂದೇಶವನ್ನ ಈ ಮೂಲಕ ಸಾರಿದೆ ಅಂತಾನೆ ಹೇಳಬಹುದು. ವಿಶ್ವದ ದೊಡ್ಡಣ್ಣನಿಗೆ ಸವಾಲು ಹಾಕಿದ ಇರಾನ್. ಪರಮಾಣು ಸ್ಥಾವರಗಳ ಮೇಲಿನ ಅಮೆರಿಕ ವಾಯುದಾಳಿ ಮಾಡಿದ್ದು ಇರಾನ್ಗೆ ದೊಡ್ಡ ಹೊಡೆತ. ಆದರೆ ಇರಾನ್ ಕುವೈತ್ನಲ್ಲಿರುವ ಅಲ್ ಉದೈದ್ US ವಾಯುಸೇನೆ ಮೇಲೆ ದಾಳಿ ಮಾಡಿ ಪ್ರತೀಕಾರ ತೀರಿಸಿಕೊಂಡಿದೆ. ಈ ಮೂಲಕ
ವಿಶ್ವದ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರವನ್ನು ಎದುರು ಹಾಕಿಕೊಂಡ ತನ್ನ ಧೈರ್ಯದ ಬಗ್ಗೆ ಇರಾನ್ ಖಂಡಿತವಾಗಿಯೂ ಜಗತ್ತಿಗೆ ಸಾರಿ ಸಾರಿ ಹೇಳಲಿದೆ. ಅಲ್ಲದೆ ಸಂಘರ್ಷದಲ್ಲಿ ಅಮೆರಿಕದ ಪ್ರವೇಶಕ್ಕೂ ಮೊದಲು ಇಸ್ರೇಲ್ ರಾಜಧಾನಿ ಟೆಲ್ ಅವಿವ್ ಸೇರಿದಂತೆ ಹಲವು ನಗರಗಳ ಮೇಲೆ ವಿನಾಶಕಾರಿ ದಾಳಿಗಳನ್ನು ನಡೆಸಿದರ ಬಗ್ಗೆಯೂ ಇರಾನ್ ಮುಂದಿನ ದಿನಗಳಲ್ಲಿ ಜಗತ್ತಿಗೆ ಸಂದೇಶವನ್ನು ರವಾನಿಸಲಿದೆ. ಅತ್ಯಂತ ಕಠಿಣ ಸಂದರ್ಭದಲ್ಲೂ ದೇಶವನ್ನು ಮತ್ತು ಮಿಲಿಟರಿಯನ್ನು ಅತ್ಯಂತ ಸಮರ್ಥವಾಗಿ ಮುನ್ನಡೆಸಿದ ಕೀರ್ತಿಗೆ ಇರಾನ್ನ ಖಮೇನಿ ಪಾತ್ರರಾಗಲಿದ್ದಾರೆ ಎಂಬುದರಲ್ಲಿ ಯಾವುದೇ ಅನುಮಾನ ಬೇಡ. ಅಲ್ಲದೆ ಮುಂದೆ ಕೂಡ ಇಸ್ರೇಲ್ಗೆ ಕಾದು ಹೊಡೆಯುವ ತಂತ್ರಕ್ಕೆ ಇರಾನ್ ಮುಂದಾಗಬಹುದು. ಕದನ ವಿರಾಮವು ಒಂದು ತಾತ್ಕಾಲಿಕ ಪರಿಹಾರನ? ಇರಾನ್ನ ಪರಮಾಣು ಸೌಲಭ್ಯಗಳು ತೀವ್ರ ಹೊಡೆತವನ್ನು ಅನುಭವಿಸಿದೆ ಎಂದು ಅಮೆರಿಕ ಹೇಳಿಕೊಂಡರೂ ತೆಹರಾನ್ ಮಾತ್ರ ಇದನ್ನು ಸ್ಪಷ್ಟವಾಗಿ ನಿರಾಕರಿಸಿದೆ. ಈ ಸಂಘರ್ಷವು ಇರಾನ್ಗೆ ತನ್ನ ಪರಮಾಣು ಶಕ್ತಿಯನ್ನು ಹೆಚ್ಚಿಸಲು ಹೆಚ್ಚಿನ ಕಾರಣಗಳನ್ನು ನೀಡಿದ್ರೂ ಆಶ್ಚರ್ಯ ಪಡಬೇಕಾಗೇನಿಲ್ಲ. 12 ದಿನಗಳ ಸಂಘರ್ಷದ ಪರಿಣಾಮವಾಗಿ ಇರಾನ್ನ ಯುರೇನಿಯಂ ದಾಸ್ತಾನು ಹಾನಿಗೊಂಡಿದೆ ಎಂಬುದು ದೃಢಪಟ್ಟಿಲ್ಲ ಎಂದು ಪಾಶ್ಚಿಮಾತ್ಯ ಶಕ್ತಿಗಳು ಒಪ್ಪಿಕೊಂಡಿವೆ. 12 ದಿನಗಳ ಸಂಘರ್ಷದ ಪರಿಣಾಮವಾಗಿ ಇರಾನ್ನ ಯುರೇನಿಯಂ ದಾಸ್ತಾನು ಹಾನಿಗೊಂಡಿದೆಯೇ ಎಂಬುದು ದೃಢಪಟ್ಟಿಲ್ಲ ಎಂದು ಪಾಶ್ಚಿಮಾತ್ಯ ಶಕ್ತಿಗಳು ಒಪ್ಪಿಕೊಂಡಿವೆ. ಆದ್ದರಿಂದ ಕದನ ವಿರಾಮವು ಒಂದು ತಾತ್ಕಾಲಿಕ ಪರಿಹಾರ ಒದಗಿಸಿದ್ರೂ ಇನ್ನೂ ಅನೇಕ ಪ್ರಶ್ನೆಗಳು ಹಾಗೆ ಉಳಿದುಕೊಂಡಿವೆ ಎಂಬುದು ಸತ್ಯ. ದೊಡ್ಡವರ ಪ್ರತಿಷ್ಠೆ ಸಾಯುತ್ತಿದ್ದಾರೆ ಅಮಾಯಕ ಜನ. ಇನ್ನು ಇಸ್ರೇಲ್, ಇರಾನ್ ಮತ್ತು ಅಮೆರಿಕದ ನಡುವಿನ ಸಂಘರ್ಷಕ್ಕೆ ಒಂದು ಚಿಕ್ಕ ಬ್ರೇಕ್ ಬಿದ್ದಿದೆ ನಿಜ. ಆದರೆ ಈ 12 ದಿನಗಳ ಕಾಲ ಮಧ್ಯಪ್ರಾಚ್ಯದ ಜನ ಅನುಭವಿಸಿದ ಸಂಕಟಗಳು, ತಮ್ಮವರನ್ನು ಕಳೆದುಕೊಂಡ ನೋವುಗಳು ಇಷ್ಟು ಬೇಗ ಪರಿಹಾರ ದೊರೆಯೋದಿಲ್ಲ. ಯಾವ ಸಂದರ್ಭದಲ್ಲಾದರೂ ಈ 3 ದೇಶಗಳು ಮತ್ತೆ ತಮ್ಮ ಬಂದೂಕು ಹೆಗಲೇರಿಸಿಕೊಂಡು ಯುದ್ಧ ಭೂಮಿಗೆ ಮರಳಬಹುದು. ಆಗ ಮತ್ತೆ ಮಧ್ಯಪ್ರಾಚ್ಯದ ಸಾಮಾನ್ಯ ನಾಗರಿಕ ಸಂಕಷ್ಟ ಮುಂದುವರಿಯುತ್ತದೆ. ಅಂದರೆ ಇಲ್ಲಿ ದೊಡ್ಡವರು, ರಾಜಕಾರಣಿಗಳು ಯುದ್ಧ ಮಾಡೋಣ ಅಂತ ಯುದ್ಧ ಮಾಡ್ತಾರೆ, ಸೇನಾಧಿಕಾರಿಗಳೆಲ್ಲ ಸಾಯ್ತಾರೆ, ಅದರ ಜೊತೆ ಅಮಾಯಕರು ಸಾಯ್ತಾರೆ. ಆದರೆ ಇದನ್ನು ಮಾಡೋಣ ಅಂತ ನಿರ್ಧಾರ ತೆಗೆದುಕೊಳ್ಳೋರು ಸೇಫ್ ಆಗಿರ್ತಾರೆ. ಹೀಗಾಗಿ ಇಲ್ಲಿ ಸಾಯೋದು ಅಮಾಯಕರು ಮಾತ್ರ. ಒಟ್ಟಿನಲ್ಲಿ ಇಸ್ರೇಲ್ ಮತ್ತು ಇರಾನ್ ಯುದ್ಧಕ್ಕೆ ಈಗ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ. ಆದರೆ ಮತ್ತೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ಹೇಳೋದಕ್ಕೆ ಆಗಲ್ಲ. ಹೀಗಾಗಿ ಮುಂದೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.